ರಾಜ್ಯಾದ್ಯಂತ ಎದ್ದಿರುವಂತಹ ಎಲ್ಪಿಜಿ ಹಾಹಾಕಾರ ಈಗ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಉಸಿರುಗಟ್ಟಿಸುವಂತೆ ಮಾಡಿದೆ. ಯುದ್ಧದ ಭೀತಿ ಒಂದೆಡೆಯಾದರೆ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ನಿಂತಿರುವ ಆಟೋ ಕ್ಯೂ ಮತ್ತೊಂದು ಕಡೆ. ಗ್ಯಾಸ್ ಸಿಗುತ್ತೆ ಅನ್ನೋ ಸಣ್ಣ ಮಾಹಿತಿ ಸಿಕ್ಕರೂ ಆಟೋ ಚಾಲಕರು ಮುಗಿ ಬೀಳ್ತಿದ್ದಾರೆ. ಆ ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬೆಂಗಳೂರಿನಲ್ಲಿ ಗ್ಯಾಸ್ಗಾಗಿ ಆಟೋಗಳ ಸಾಲು. ಬೆಲೆ ಏರಿಕೆ ಬಿಸಿಗೆ ರೊಚ್ಚಿಗೆದ್ದ ಆಟೋ ಚಾಲಕರು. ಸಾಲಾಗಿ ನಿಂತಿರೋ ಆಟೋಗಳು. ದಿನವಿಡೀ ಬಂಕ್ ಮುಂದೆ ಕಳೆದರೂ ಸಿಗದ ಗ್ಯಾಸ್. ಇದು ಬೆಂಗಳೂರಿನ ಬಹುತೇಕ ಬಡಾವಣೆಗಳಲ್ಲಿ ಕಂಡುಬಂದ ದೃಶ್ಯಗಳು. ಇತ್ತ ನಾಗರಬಾವಿ ಮತ್ತು ಕಲ್ಯಾಣ ನಗರದಲ್ಲೂ ಕೂಡ ಸ್ಥಿತಿ ಭಿನ್ನವಾಗಿಲ್ಲ. ಎಲ್ಪಿಜಿಗಾಗಿ ಬರೋಬ್ಬರಿ 1 ಕಿಲೋಮೀಟರ್ ಉದ್ದದ ಸರದಿ ಸಾಲಿನಲ್ಲಿ ನಿಂತು ಚಾಲಕರು ಹೈರಾಣಾಗ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಹಲವು ಬಂಕ್ಗಳ ಬಾಗಿಲು ಹಾಕಿವೆ. ಪಟ್ಟಗಾರಪಾಳ್ಯದ ಟೋಟಲ್ ಎನರ್ಜೀಸ್ ಬಂಕ್ ಏಪ್ರಿಲ್ 23ರವರೆಗೆ ಓಪನ್ ಇರಲ್ಲ ಅಂತ ನೋಟಿಸ್ ಅನ್ನು ಅಂಟಿಸಿದೆ. ಮೈಸೂರು ರಸ್ತೆಯಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಕಾಣಿಸಿದೆ. ಗ್ಯಾಸು ಮೊನ್ನೆ ಬಂದಿದ್ದು ನೆನ್ನೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಒಬ್ಬೊಬ್ಬರಿಗೆ 400, 500, 600, 1000 ರೂಪಾಯಿ ಗಂಟ ಗ್ಯಾಸ್ ಹಾಕಿದ್ವಿ. ಸೊ ನಮ್ಮ ಹತ್ರ ಇರೋ ಸ್ಟಾಕು ಆಗೋಯ್ತು. ಈಗ ನಮಗೆ ಅಲಾಟ್ಮೆಂಟ್ ಆಗಿರೋದು ಸೋಮವಾರ ರಾತ್ರಿ ಗ್ಯಾಸ್ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಕಂಪನಿಯವರು, ಸೂಪರ್ ಗ್ಯಾಸ್ ಅವರು. ಸೊ ಸೋಮವಾರ ರಾತ್ರಿ ಬಂದ್ರೆ ಮಂಗಳವಾರ ಬೆಳಗ್ಗೆ ಗ್ಯಾಸ್ ಕೊಡ್ತೀವಿ. ಅಸಲಿ ಶಾಕ್ ಅಂದ್ರೆ ಬೆಲೆ ಏರಿಕೆ ಬಿಸಿ. ಈಗಾಗಲೇ ಕೆಲವೊಂದಿಷ್ಟು ಬಂಕ್ಗಳಲ್ಲಿ 100ರ ಗಡಿ ದಾಟಿದ್ರೆ ಸೂಪರ್ ಗ್ಯಾಸ್ ಬಂಕ್ ಮ್ಯಾನೇಜರ್ ಪ್ರಕಾರ ಮುಂದಿನ ದಿನಗಳಲ್ಲಿ 1 ಲೀಟರ್ ಗ್ಯಾಸ್ ದರ 140 ರೂಪಾಯಿ ತಲುಪುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಭೀತಿಯೂ ಎದುರಾಗಿದೆ. ಕಲ್ಯಾಣ ನಗರದಲ್ಲಿ ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಟ ಮುಂದುವರೆಸಿದ್ದಾರೆ. 1 ಕಿಲೋಮೀಟರ್ಗೂ ಅಧಿಕ ಸರದಿ ಸಾಲಿನಲ್ಲಿ ನಿಂತಿದ್ದು ಕಂಡುಬಂತು. ಗ್ಯಾಸ್ ಸಿಗದೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ನಮಗೆ ಸೂಕ್ತ ಪರಿಹಾರ ನೀಡಲಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಗ್ಯಾಸ್ ಸಂಕಷ್ಟದ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಂತ ಆಗ್ರಹಿಸಿದರು. ಸೀರಿಯಸ್ ಆಗಿ ಇದರ ಬಗ್ಗೆ ವಿದೇಶ ನೀತಿಯನ್ನ ತನ್ನ ಬದಲಾವಣೆ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ಗ್ಯಾಸ್ ಸಿಗ್ತದೆ ಆ ದೇಶಗಳಿಂದ ಪಡಿತಕ್ಕಂತ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಪ್ರತಿಯೊಂದಕ್ಕೂ ಯಾವುದು ಅವೈಲೇಬಲ್ ಇಲ್ಲ ಅದು ಅವೈಲೇಬಲ್ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಿ ತಪ್ಪಾಗಿದ್ರೆ ಅದು ಸರಿಪಡಿಸ್ಕೋಬೇಕು. ಯಾಕಂದ್ರೆ ಇದು ಒಂದು ಕ್ರೈಸಿಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಇಡೀ ದೇಶಕ್ಕೆ ತೊಂದರೆ ಆಗ್ತದೆ ಮತ್ತು ನಮ್ಮ ಎಕಾನಮಿ ಮೇಲೆ ಪರಿಣಾಮ ಬೀಳ್ತದೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಹೋಟೆಲ್ಗಳು ಬಂದಿವೆ, ಸಣ್ಣ ಪುಟ್ಟ ಕಾರ್ಖಾನೆಗಳು ಬಂದಿವೆ, ಅನೇಕ ಜನರಿಗೆ ಇದರಿಂದ ಎಫೆಕ್ಟ್ ಆಗಿದೆ. ಇದಕ್ಕೆ ಸೀರಿಯಸ್ಲಿ ಸಂಬಂಧಪಟ್ಟಂತ ದೇಶಗಳ ಜೊತೆಯಲ್ಲಿ ಮಾತನಾಡಿ ಆದಷ್ಟು ಬೇಗನೆ ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ ಅನ್ನ ಒದಗಿಸ್ತಕ್ಕಂಥದ್ದು. ಮುಂದೆ ಎಲ್ಪಿಜಿನೂ ಕೂಡ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಮುಂದೆ ನಾವು ಏನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರು ಯೋಚನೆ ಮಾಡಬೇಕು. ಇನ್ನೊಂದು ಕಡೆಗೆ 100ಕ್ಕಿಂತ ಹೆಚ್ಚು ದರ ವಸೂಲಿ ಮಾಡ್ತಾ ಇರುವಂತಹ ಬಂಕ್ಗಳ ವಿರುದ್ಧ ಪೀಸ್ ಆಟೋ ಸಂಘಟನೆ ಸಮರವನ್ನ ಸಾರಿದೆ. ಅಂತಹ ಬಂಕ್ಗಳ ವಿರುದ್ಧ ದೂರು ನೀಡಲು ಸಂಘಟನೆ ಮುಂದಾಗಿದೆ. ಒಟ್ನಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಆಟೋ ಚಾಲಕರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಎದ್ದಿರುವಂತಹ ಎಲ್ಪಿಜಿ ಹಾಹಾಕಾರ ಈಗ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಉಸಿರುಗಟ್ಟಿಸುವಂತೆ ಮಾಡಿದೆ. ಯುದ್ಧದ ಭೀತಿ ಒಂದೆಡೆಯಾದರೆ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ನಿಂತಿರುವ ಆಟೋ ಕ್ಯೂ ಮತ್ತೊಂದು ಕಡೆ. ಗ್ಯಾಸ್ ಸಿಗುತ್ತೆ ಅನ್ನೋ ಸಣ್ಣ ಮಾಹಿತಿ ಸಿಕ್ಕರೂ ಆಟೋ ಚಾಲಕರು ಮುಗಿ ಬೀಳ್ತಿದ್ದಾರೆ. ಆ ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬೆಂಗಳೂರಿನಲ್ಲಿ ಗ್ಯಾಸ್ಗಾಗಿ ಆಟೋಗಳ ಸಾಲು. ಬೆಲೆ ಏರಿಕೆ ಬಿಸಿಗೆ ರೊಚ್ಚಿಗೆದ್ದ ಆಟೋ ಚಾಲಕರು. ಸಾಲಾಗಿ ನಿಂತಿರೋ ಆಟೋಗಳು. ದಿನವಿಡೀ ಬಂಕ್ ಮುಂದೆ ಕಳೆದರೂ ಸಿಗದ ಗ್ಯಾಸ್. ಇದು ಬೆಂಗಳೂರಿನ ಬಹುತೇಕ ಬಡಾವಣೆಗಳಲ್ಲಿ ಕಂಡುಬಂದ ದೃಶ್ಯಗಳು.
ಇತ್ತ ನಾಗರಬಾವಿ ಮತ್ತು ಕಲ್ಯಾಣ ನಗರದಲ್ಲೂ ಕೂಡ ಸ್ಥಿತಿ ಭಿನ್ನವಾಗಿಲ್ಲ. ಎಲ್ಪಿಜಿಗಾಗಿ ಬರೋಬ್ಬರಿ 1 ಕಿಲೋಮೀಟರ್ ಉದ್ದದ ಸರದಿ ಸಾಲಿನಲ್ಲಿ ನಿಂತು ಚಾಲಕರು ಹೈರಾಣಾಗ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಹಲವು ಬಂಕ್ಗಳ ಬಾಗಿಲು ಹಾಕಿವೆ. ಪಟ್ಟಗಾರಪಾಳ್ಯದ ಟೋಟಲ್ ಎನರ್ಜೀಸ್ ಬಂಕ್ ಏಪ್ರಿಲ್ 23ರವರೆಗೆ ಓಪನ್ ಇರಲ್ಲ ಅಂತ ನೋಟಿಸ್ ಅನ್ನು ಅಂಟಿಸಿದೆ. ಮೈಸೂರು ರಸ್ತೆಯಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಕಾಣಿಸಿದೆ. ಗ್ಯಾಸು ಮೊನ್ನೆ ಬಂದಿದ್ದು ನೆನ್ನೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಒಬ್ಬೊಬ್ಬರಿಗೆ 400, 500, 600, 1000 ರೂಪಾಯಿ ಗಂಟ ಗ್ಯಾಸ್ ಹಾಕಿದ್ವಿ. ಸೊ ನಮ್ಮ ಹತ್ರ ಇರೋ ಸ್ಟಾಕು ಆಗೋಯ್ತು. ಈಗ ನಮಗೆ ಅಲಾಟ್ಮೆಂಟ್ ಆಗಿರೋದು ಸೋಮವಾರ ರಾತ್ರಿ ಗ್ಯಾಸ್ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಕಂಪನಿಯವರು, ಸೂಪರ್ ಗ್ಯಾಸ್ ಅವರು. ಸೊ ಸೋಮವಾರ ರಾತ್ರಿ ಬಂದ್ರೆ ಮಂಗಳವಾರ ಬೆಳಗ್ಗೆ ಗ್ಯಾಸ್ ಕೊಡ್ತೀವಿ. ಅಸಲಿ ಶಾಕ್ ಅಂದ್ರೆ ಬೆಲೆ ಏರಿಕೆ ಬಿಸಿ. ಈಗಾಗಲೇ ಕೆಲವೊಂದಿಷ್ಟು ಬಂಕ್ಗಳಲ್ಲಿ 100ರ ಗಡಿ ದಾಟಿದ್ರೆ ಸೂಪರ್ ಗ್ಯಾಸ್ ಬಂಕ್ ಮ್ಯಾನೇಜರ್ ಪ್ರಕಾರ ಮುಂದಿನ ದಿನಗಳಲ್ಲಿ 1 ಲೀಟರ್ ಗ್ಯಾಸ್ ದರ 140 ರೂಪಾಯಿ ತಲುಪುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಭೀತಿಯೂ ಎದುರಾಗಿದೆ. ಕಲ್ಯಾಣ ನಗರದಲ್ಲಿ ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಟ ಮುಂದುವರಿಸಿದ್ದಾರೆ. 1 ಕಿಲೋಮೀಟರ್ಗೂ ಅಧಿಕ ಸರದಿ ಸಾಲಿನಲ್ಲಿ ನಿಂತಿದ್ದು ಕಂಡುಬಂತು. ಗ್ಯಾಸ್ ಸಿಗದೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ನಮಗೆ ಸೂಕ್ತ ಪರಿಹಾರ ನೀಡಲಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಗ್ಯಾಸ್ ಸಂಕಷ್ಟದ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಂತ ಆಗ್ರಹಿಸಿದರು. ಸೀರಿಯಸ್ ಆಗಿ ಇದರ ಬಗ್ಗೆ ವಿದೇಶ ನೀತಿಯನ್ನ ತನ್ನ ಬದಲಾವಣೆ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ಗ್ಯಾಸ್ ಸಿಗ್ತದೆ ಆ ದೇಶಗಳಿಂದ ಪಡಿತಕ್ಕಂತ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಪ್ರತಿಯೊಂದಕ್ಕೂ ಯಾವುದು ಅವೈಲೇಬಲ್ ಇಲ್ಲ ಅದು ಅವೈಲೇಬಲ್ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಿ ತಪ್ಪಾಗಿದ್ರೆ ಅದು ಸರಿಪಡಿಸ್ಕೋಬೇಕು. ಯಾಕಂದ್ರೆ ಇದು ಒಂದು ಕ್ರೈಸಿಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಇಡೀ ದೇಶಕ್ಕೆ ತೊಂದರೆ ಆಗ್ತದೆ ಮತ್ತು ನಮ್ಮ ಎಕಾನಮಿ ಮೇಲೆ ಪರಿಣಾಮ ಬೀಳ್ತದೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಹೋಟೆಲ್ಗಳು ಬಂದಿವೆ, ಸಣ್ಣ ಪುಟ್ಟ ಕಾರ್ಖಾನೆಗಳು ಬಂದಿವೆ, ಅನೇಕ ಜನರಿಗೆ ಇದರಿಂದ ಎಫೆಕ್ಟ್ ಆಗಿದೆ. ಇದಕ್ಕೆ ಸೀರಿಯಸ್ಲಿ ಸಂಬಂಧಪಟ್ಟಂತ ದೇಶಗಳ ಜೊತೆಯಲ್ಲಿ ಮಾತನಾಡಿ ಆದಷ್ಟು ಬೇಗನೆ ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ ಅನ್ನ ಒದಗಿಸ್ತಕ್ಕಂಥದ್ದು. ಮುಂದೆ ಎಲ್ಪಿಜಿನೂ ಕೂಡ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಮುಂದೆ ನಾವು ಏನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರು ಯೋಚನೆ ಮಾಡಬೇಕು. ಇನ್ನೊಂದು ಕಡೆಗೆ 100ಕ್ಕಿಂತ ಹೆಚ್ಚು ದರ ವಸೂಲಿ ಮಾಡ್ತಾ ಇರುವಂತಹ ಬಂಕ್ಗಳ ವಿರುದ್ಧ ಪೀಸ್ ಆಟೋ ಸಂಘಟನೆ ಸಮರವನ್ನ ಸಾರಿದೆ. ಅಂತಹ ಬಂಕ್ಗಳ ವಿರುದ್ಧ ದೂರು ನೀಡಲು ಸಂಘಟನೆ ಮುಂದಾಗಿದೆ. ಒಟ್ನಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಆಟೋ ಚಾಲಕರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.